ಬೆಳಗಾವಿಯಲ್ಲಿ ಪಂಚಮಸಾಲಿ ಸಮಾಜದವರ ಮೇಲೆ ನಡೆದ ಲಾಠಿ ಚಾರ್ಜ್ ಘಟನೆ ಖಂಡಿಸಿ ಹಾಗೂ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಕಾಗವಾಡ ತಾಲೂಕು ಪಂಚಮಸಾಲಿ ಸಮಾಜದವರು ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಈ ವೇಳೆ ಮಾತನಾಡಿದ ನ್ಯಾಯವಾದಿ ರಾಹುಲ್ ಕಟಗೇರಿ, ರಾಜ್ಯ ಸರ್ಕಾರ ಪಂಚಮಸಾಲಿ ಸಮಾಜದ ಮೇಲೆ ಅನ್ಯಾಯ ಮಾಡುತ್ತಿದ್ದು, ಕೂಡಲೇ ನಮ್ಮ ಸಮಾಜದ ಅರ್ಧದಷ್ಟು ಶಾಸಕರು ಮತ್ತು ಸಚಿವರು ಇದ್ದು ಅವರು ರಾಜೀನಾಮೆ ನೀಡಿ ಹೊರಬಂದು ಸರ್ಕಾರಕ್ಕೆ ಬಿಸಿ ಮುಟ್ಟಬೇಕು. ಯಾವ ಸರ್ಕಾರವೂ ಲಿಂಗಾಯತ ಪಂಚಮಸಾಲಿಗರ ಮೇಲೆ ಕೈ ಮಾಡಲ್ಲ. ಆದರೆ ಈಗಿನ ಸರ್ಕಾರ ಕೈ ಮಾಡಿ ನಮ್ಮ ಮುಖಂಡರು ಹಾಗೂ ವಕೀಲರ ಮೇಲೆ ಪ್ರಕರಣ ದಾಖಲಿಸಿ ಸರ್ಕಾರ ನಮ್ಮ ಹೋರಾಟ ಹತ್ತಿಕ್ಕುವ ಕೆಲಸ ಮಾಡ್ತಾ ಇದೆ. ಇದನ್ನ ಕೂಡಲೇ ನಿಲ್ಲಿಸಿ ಪ್ರಕರಣ ಹಿಂಪಡೆದು ನಮ್ಮ ಸ್ವಾಮೀಜಿಗಳ ಕ್ಷಮೆ ಕೇಳಬೇಕು. ಇಲ್ಲವಾದಲ್ಲಿ ನಮ್ಮ ಹೋರಾಟ ಉಗ್ರವಾಗಲಿದೆ ಅಂತ ಹೇಳಿದ್ರು. ಎಷ್ಟು ಜನ ಪಂಚಮಸಾಲಿ ಶಾಸಕರಿದ್ದೀರಿ, ಎಷ್ಟು ಜನ ಸಚಿವರಿದ್ದೀರಿ, ನೀವು ಕೂಡಲೇ ರಾಜೀನಾಮೆ ಕೊಡಬೇಕು. ಕಾರಣ ಈ ನಮ್ಮ ಕುಲ ಬಾಂಧವರ ಮೇಲೆ ಆಗಿರ್ತಕ್ಕಂಥ ಲಾಠಿ ಏಟಿಗೆ ನೀವು ಉತ್ತರ ಸರ್ಕಾರಕ್ಕೆ ನೀಡಬೇಕಾಗಿತ್ತಂದ್ರೆ ನೀವೆಲ್ಲ ರಾಜೀನಾಮೆ ಕೊಟ್ಟಾಗ ಆ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ತದ ಅಂತ ಹೇಳ್ತೇವೆ. ಇವತ್ತು 2A ಮೀಸಲಾತಿಯನ್ನು ನೀವು ನೀಡಿದ್ದೆ ಆದ್ರೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ವಿದ್ಯಾವಂತ ಯುವಕರಿಗೆ, ಹಿಂದುಳಿದ ಯುವಕರಿಗೆ ಒಂದು ಒಳ್ಳೆಯ ಭವಿಷ್ಯ ನಾಳೆ ಸಮಾಜದಲ್ಲಿ ನಿರ್ಮಾಣ ಆಗ್ತಕ್ಕಂಥ ಒಂದು ಕಲ್ಪನೆಯನ್ನು ನಾವು ಇಟ್ಟಿದ್ದೇವೆ. ಸ್ವಾಮೀಜಿಯವರು ಒಂದು ಮಾತನ್ನ ಹೇಳಿದ್ರು. ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಬಸನಗೌಡ ಪಾಟೀಲ್ ಮಾತನಾಡಿ, ಕಳೆದ 3-4 ವರ್ಷಗಳಿಂದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಶಾಂತಿಯುತ ಹೋರಾಟ ಮಾಡ್ತಾ ಬಂದಿದ್ದು, ಕಳೆದ ಮಂಗಳವಾರ ಸರ್ಕಾರ ಪೊಲೀಸರು ಮೂಲಕ ಲಿಂಗಾಯತ ಪಂಚಮಸಾಲಿಗರ ಮೇಲೆ ಲಾಠಿ ಚಾರ್ಜ್ ಮಾಡಿಸಿದೆ. ಇದರ ಪರಿಣಾಮ ಪಂಚಮಸಾಲಿ ಲಿಂಗಾಯತರು ಮುಂಬರುವ ದಿನಗಳಲ್ಲಿ ಉತ್ತರ ಕೊಡಲಿದ್ದಾರೆ ಎಂದರು. ಇದು ಬಹಳ ಖಂಡನೆ ಇದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ರು ಅವಾಗ 2A ಮೀಸಲಾತಿ 3B ಸೇರಿಸಬೇಕು ಅಂತ ಹೇಳಿ ಇಡೀ ಲಿಂಗಾಯತ ಸಮಾಜವನ್ನ ಕರ್ಕೊಂಡು ಡೆಲ್ಲಿಗೆ ಹೋಗುವಂತ ಕೆಲಸ ಮಾಡ್ರು. ಇವತ್ತು ವಿಜಯಾನಂದ ಕಾಶ್ಯಪ್ನವರ ನಿಮ್ಮ ಅಪ್ಪ ಕಟ್ಟಿದ ಇದು ಸಮಾಜ, ಕಾಶ್ಯಪ್ನವ್ರು ಕಟ್ಟಿದಕ್ಕಂತ ಸಮಾಜ ಇದು. ನೀ ಉಳ್ಸಾಕ್ ನೋಡತ್ತಾರು, ಇವನ್ ಉಳ್ಸಾಕ್ ನೋಡತ್ತಾರು, ಸಮಾಜದವ್ರು ಎಲ್ಲ ಉಳ್ಸಾಕ್ ನೋಡವ್ರ. ಕಾಶ್ಯಪ್ನವ್ರ ನೀವು ಮಾಡ್ತಕ್ಕಂತ ಗಣಾಂಧಾರಿ ಕೆಲಸ ಇಡೀ ರಾಜ್ಯ ನೋಡ್ತಾ ಇದೆ. ನಿಮ್ಮ ಅಪ್ಪ ಕಟ್ಟಿದಕ್ಕಂತ ಸಮಾಜ ಇದು. SR ಕಾಶ್ಯಪ್ನವ್ರು, ರಾಜೀವ್ ಕಾಗೆ ಅವ್ರು ಫಸ್ಟ್ MLA, ನಾನು SSLC ಗೆದ್ದಿಗೌಡ್ರ. ಆ ಟೈಮ್ಗೆ ಹತ್ತನೆಯಲ್ಲಿ ಇಡೀ ರಾಜ್ಯಾದ್ಯಂತ ಸಮಾಜ ಜನ ಮಲ್ಲಾರೇಗೌಡ ಪಾಟೀಲ್ ಇದ್ರು, ಇಂಡಿ ರವಿಕಾಂತ್ ಪಾಟೀಲ್ ಇದ್ರು. ಆ ಟೈಮ್ಗೆ ರೈಲ್ವೆ ಖಾತೆ ರಾಜ್ಯ ಮಂತ್ರಿ ಬಸನಗೌಡ ಪಾಟೀಲ್ ಇದ್ರು. ಈ ವೇಳೆ ಮುಂಜಾಗ್ರತಾ ಕ್ರಮವಾಗಿ PSI GG ಬಿರಾದಾರ್ ಹಾಗೂ ರಾಕೇಶ್ ಬಗಲಿ ನೇತೃತ್ವದಲ್ಲಿ ಬಂದೋಬಸ್ತ್ ಮಾಡಲಾಗಿತ್ತು. ಈ ವೇಳೆ ಅನೇಕರು ಉಪಸ್ಥಿತರಿದ್ದರು. ವಿಜಯ ಮಹಂತೇಶ್ ಅರ್ಕೆರೆ, KMM ಕನ್ನಡ ನ್ಯೂಸ್, ಕಾಗವಾಡ.